ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಸತ್ತೋಗಿದೆ. ಅದೆಲ್ಲರೂ ಕೂಡ ಗೊತ್ತಿದೆ. ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬರೀ ದಸರಾ ಉತ್ಸವಗಳು, ಟೆನ್ನಿಸ್ ಪಂದ್ಯಾವಳಿಗಳು, ಮತ್ತೆ ಯಾವುದೋ ಸಮಾವೇಶಗಳು, ಸಾಧನಾ ಸಮಾವೇಶಗಳು, ತುಮಕೂರು ಜಿಲ್ಲಾಧಿಕಾರಿಗಳು ಸಾಧನೆ ಮಾಡುವಂಥದ್ದು ಇದೆಲ್ಲ ನೋಡ್ತಾ ಇದ್ದೀರಾ ನೀವೆಲ್ಲನೂ ಕೂಡ. ಹಂಗಾಗಿ ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೂ ಮುನ್ನ ಪ್ರತಿಭಟನೆ ಬಿಸಿ. ಡಿಸಿ ಕಚೇರಿ ಮುಂದೆ ರಾತ್ರೋರಾತ್ರಿ ಗುಡಿಸಲು ನಿರ್ಮಿಸಿ ಧರಣಿ. ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದ ಪೊಲೀಸರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕೂ ಮುನ್ನವೇ ತುಮಕೂರಿನಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದ್ದು, ಭೂ ಮತ್ತು ವಸತಿ ಹಕ್ಕಿಗಾಗಿ ಆಗ್ರಹಿಸಿದ ನೂರಾರು ಜನರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಾತ್ರೋರಾತ್ರಿ ಗುಡಿಸಲನ್ನ ನಿರ್ಮಿಸಿ ದಿಢೀರ್ ಪ್ರತಿಭಟನೆಯನ್ನ ನಡೆಸಿದ್ದು, ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು. ಹೌದು, ತುಮಕೂರು ನಗರದ ಡಿಸಿ ಕಚೇರಿ ಎದುರು ಈ ಪ್ರತಿಭಟನೆ ನಡೆದಿದ್ದು, ಕೊರಟಗೆರೆ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ ಸೇರಿದಂತೆ ವಿವಿಧ ತಾಲೂಕಿನ ಭೂ ಮತ್ತು ವಸತಿ ವಂಚಿತರು ಸೇರಿ ಧರಣಿಯನ್ನ ನಡೆಸಿದ್ರು. ಇನ್ನು ತೆಂಗಿನ ಗರಿಯಿಂದ ಗುಡಿಸಲನ್ನ ನಿರ್ಮಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ ಪ್ರತಿಭಟನಾಕಾರರು ಹಲವು ವರ್ಷಗಳಿಂದ ಹಕ್ಕುಪತ್ರ ಹಾಗೂ ವಸತಿ ಸೌಲಭ್ಯ ನೀಡದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಹೋರಾಟಗಾರ ಹಂದ್ರಾಳ್ ನಾಗಭೂಷಣ್ ಮಾತನಾಡಿ, ಸರ್ಕಾರದ ಸಾಧನೆ ಏನು ಅಂದ್ರೆ ಜನರು ಇಲ್ಲಿ ಗುಡಿಸಲನ್ನ ನಿರ್ಮಿಸಿಕೊಳ್ತಾ ಇರುವುದೇ ಅವರ ಸಾಧನೆ. ತುಮಕೂರಿನಲ್ಲಿ ಜಿಲ್ಲಾಡಳಿತ ಸತ್ತೋಗಿದೆ. ಇಲ್ಲಿ ಬರೀ ದಸರಾ ಉತ್ಸವಗಳು, ಟೆನ್ನಿಸ್ ಪಂದ್ಯಾವಳಿಗಳು, ಸಾಧನಾ ಸಮಾವೇಶಗಳೇ ಇವರ ಸಾಧನೆಯಾಗಿದೆ. ಜಿಲ್ಲಾಧಿಕಾರಿಗಳು ಬರೀ ಈವೆಂಟ್ ಮ್ಯಾನೇಜ್ಮೆಂಟ್ಗಳಾಗಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಒಂದಷ್ಟು ಪೊಲೀಸ್ನವ್ರನ್ನ ಬಿಟ್ಟು ಇದೇ ತುಮಕೂರು ಜಿಲ್ಲಾಧಿಕಾರಿ ಶಿವಕಲ್ಯಾಣ್ ಅವರು ಮತ್ತೆ SP ಅಶೋಕ್ ಅವರು ಇವರೆಲ್ಲನೂ ಕೂಡ ನಮ್ಮನ್ನ ಇಲ್ಲಿಂದ ಒಕ್ಕಲೆಬ್ಬಿಸಿದ್ರು. ಅಂತ ಸಂದರ್ಭದಲ್ಲಿ 20 ದಿನಗಳ ಕಾಲ ಸಮಯಾವಕಾಶವನ್ನ ತಗೊಂಡಿದ್ರು, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀವಿ ಅಂತ. ಆದ್ರೆ ಇಲ್ಲಿವರೆಗೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಟಿರಲಿಲ್ಲ. ನಾವು ಕೂಡ ಸಾಕಷ್ಟು ಬಾರಿ ಪತ್ರ ವ್ಯವಹಾರಗಳನ್ನ ಮಾಡಿದ್ದೀವಿ, ಎಲ್ಲನೂ ಕೂಡ ಮಾಡಿದ್ದೀವಿ. ಹಾಗಾಗಿ ಅನಿವಾರ್ಯವಾಗಿ ನಾವಿವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವಿವತ್ತು ಇಲ್ಲಿ ಗುಡಿಸಲನ್ನ ಹಾಕೊಂಡು ನಮ್ಮ ಭೂಮಿ ಮತ್ತೆ ವಸತಿ ವಂಚಿತರ ಜೊತೆ ನಾವಿಲ್ಲಿ ಧರಣಿಯನ್ನ ಕೈಗೊಳ್ತಾ ಇದ್ದೀವಿ. ಒಂದೇನಪ್ಪಾ ಅಂತಂದ್ರೆ ಬಹಳ ವಿಶೇಷವಾದಂತಹ ವಿಷಯ ಏನಪ್ಪಾ ಅಂತಂದ್ರೆ, ನೋಡಿ ತಮ್ಗೆಲ್ಲ ಗೊತ್ತಿದೆ, ಇವತ್ತು 19ನೇ ತಾರೀಕು, 19 ಮತ್ತೆ 20ನೇ ತಾರೀಕು 2 ದಿನ ಸರ್ಕಾರ, ರಾಜ್ಯದ ಜನರ ಸಿದ್ದರಾಮಯ್ಯ ಸರ್ಕಾರ ಸಾಧನಾ ಸಮಾವೇಶವನ್ನ ತುಮಕೂರು ನಗರದಲ್ಲಿ ಹಮ್ಮಿಕೊಂಡಿದೆ. ಸರ್ಕಾರದ ಸಾಧನೆ ಏನಪ್ಪಾ ಅಂತಂದ್ರೆ, ನೋಡಿ ಜನಗಳೆಲ್ಲ ಬಂದು ಇಲ್ಲಿ ಗುಡಿಸಲಾಗ್ತಾ ಇದ್ದಾರೆ. ಇದೇ ಸರ್ಕಾರದ ಸಾಧನೆ, ಇದೇ ತುಮಕೂರು ಜಿಲ್ಲಾಧಿಕಾರಿಗಳ ಸಾಧನೆ. ಹಾಗಾಗಿ ನಾವು ಗತಾಯ ಬಂದಿದ್ದೀವಿ. ಈಗಲೂ ಇನ್ನೂ ಬರುವಂತ ಹೋರಾಟ ಏನು ನಮ್ಮ ಭೂಮಿ ವಸತಿ ವಂಚಿತರಿದ್ದಾರೆ, ಅವರು ಕೂಡ ಬೆಳಗ್ಗೆ ಬಂದು ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಮತ್ತೆ ನಾನು ಜಿಲ್ಲೆಯ ಎಲ್ಲಾ ನಾಗರಿಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇದೊಂದು ನಿಮ್ಗೂ ನಮಗೂ ಎಲ್ರಿಗೂ ಕೂಡ ಒಂದು ಅವಕಾಶ. ಯಾಕೆಪ್ಪ ಅಂತಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಸತ್ತೋಗಿದೆ. ಅದೆಲ್ಲರೂ ಕೂಡ ಗೊತ್ತಿದೆ. ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬರೀ ದಸರಾ ಉತ್ಸವಗಳು, ಟೆನ್ನಿಸ್ ಪಂದ್ಯಾವಳಿಗಳು, ಮತ್ತೆ ಯಾವುದೋ ಸಮಾವೇಶಗಳು, ಸಾಧನಾ ಸಮಾವೇಶಗಳು ತುಮಕೂರು ಜಿಲ್ಲಾಧಿಕಾರಿಗಳು ಸಾಧನೆ ಮಾಡಿರುವಂಥದ್ದು ಇದೆಲ್ಲ ನೋಡ್ತಾ ಇದ್ದೀರಾ ನೀವೆಲ್ಲನೂ ಕೂಡ. ಹಂಗಾಗಿ ಜಿಲ್ಲೆಯ ಜನ ಇಂಥ ಜಿಲ್ಲಾಧಿಕಾರಿಗಳನ್ನ ಜಿಲ್ಲೆ ಬಿಟ್ಟು ಹೋಗೋವರೆಗೂ ಕೂಡ ನೀವೆಲ್ಲರೂ ಕೂಡ ಬಂದು ಇಲ್ಲಿ ಜಿಲ್ಲಾಧಿಕಾರಿಗಳನ್ನ ಮತ್ತೆ ಸರ್ಕಾರವನ್ನ ಪ್ರಶ್ನೆ ಮಾಡಿ
ತುಮಕೂರು ಜಿಲ್ಲಾಧಿಕಾರಿಗಳನ್ನ ಮೊದಲು ತುಮಕೂರು ಜಿಲ್ಲೆಯಿಂದ ಗೆರಾವ್ ಮಾಡೋದಕ್ಕೆ ಎಲ್ಲಾ ಜಿಲ್ಲೆಯ ಸಮಸ್ತ ನಾಗರಿಕರು ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊತೀನಿ. ಇದೊಂದು ತಮ್ಗೆಲ್ರಿಗೂ ಕೂಡ ತಾವೆಲ್ಲರೂ ಕೂಡ ಇಷ್ಟು 2.5 ವರ್ಷಗಳಿಂದಲೂ ಕೂಡ ನೀವೆಲ್ಲನೂ ಕೂಡ ತುಮಕೂರು ಜಿಲ್ಲಾಧಿಕಾರಿಯ ನಡವಳಿಗಳನ್ನ ಮತ್ತೆ ಇವರ ಅಧಿಕಾರ ದುರಧಿಕಾರವನ್ನ ದುರ್ನಡತೆಯನ್ನ ನೋಡ್ಕೊಂಡು ಬಂದಿದ್ದೀರಿ. ಬರೀ ಇವರು ಇವೆಂಟ್ ಮ್ಯಾನೇಜರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಹಂಗಾಗಿ ನೀವೆಲ್ಲರೂ ಕೂಡ ಇದು ಪ್ರಶ್ನೆ ಮಾಡೋದಕ್ಕೆ ಒಂದು ಸುಸಮಯ. ಜಿಲ್ಲೆಯ ನಾಗರಿಕರೇ, ದಯವಿಟ್ಟು ಎದ್ದೇಳಿ, ನೀವು ಎದ್ದೇಳಿ ಪ್ರಶ್ನೆ ಮಾಡೋದನ್ನು ಕಲೀರಿ. ಮೊದಲು ನಮ್ಗೆ ಇಂಥ ದುರಾಡಳಿತ, ಇಂಥ ಜಿಲ್ಲಾಧಿಕಾರಿ ತುಮಕೂರು ಜಿಲ್ಲೆಗೆ ಬೇಡ. ಹಂಗಾಗಿ ನೀವು ಇವ್ರನ್ನ ಮೊದಲು ಸರ್ಕಾರಕ್ಕೆ ವಾಪಸ್ ಕರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆಗೆ, ಧರಣಿಗೆ ನೀವೆಲ್ಲ ಕೈ ಜೋಡಿಸ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ. ದಯಮಾಡಿ ಇನ್ನು ಮುಂದೆ ಆದ್ರೂ ನೀವೆಲ್ಲರೂ ಕೂಡ ಇಂಥ ಒಂದು ಭ್ರಷ್ಟ ಮತ್ತೆ ಇಂಥ ದುರಾಡಳಿತವನ್ನ ಪ್ರಶ್ನೆ ಮಾಡಬೇಕು. ಮತ್ತೆ ಜಿಲ್ಲೆಯ ಜನ ಮಲ್ಕೊಂಡಿದ್ದಾರೆ ಅನ್ನೋದನ್ನ ಮತ್ತೆ ಪುನಃ ನೀವು ಅದನ್ನ ತೋರಿಸುವಂತದ್ದು ಬೇಡ. ಜಿಲ್ಲೆಯ ಜನ ಎದ್ದಿದ್ದೀವಿ, ನಾವು ಕೇಳ್ತೀವಿ, ನಾವು ಪ್ರಶ್ನೆ ಮಾಡ್ತೀವಿ. ಇಂಥ ದುರಾಡಳಿತವನ್ನು ನಾವು ಸಹಿಸೋದಿಲ್ಲ ಅನ್ನೋದನ್ನ ನೀವು ಜಿಲ್ಲೆಯ ಜನರು ನೀವು ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ನೀವು ತೋರಿಸ್ಕೊಡ್ತೀರಾ ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ, ನೀವೆಲ್ಲರೂ ಕೂಡ ಈ ಧರಣಿಗೆ ಪಾಲ್ಗೊಳ್ಬೇಕು ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ. ಇನ್ನು ಪ್ರತಿಭಟನೆ ಬಗ್ಗೆ ಮಾಹಿತಿ ತಿಳಿದ ಬೆನ್ನಲ್ಲೇ ಪೊಲೀಸರು ಸ್ಥಳಕ್ಕಾಗಮಿಸಿದ್ದು, ಈ ವೇಳೆ ಹೋರಾಟಗಾರ ನಾಗಭೂಷಣ್ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಉಂಟಾಯಿತು. ಬಳಿಕ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಬೆಳ್ಳಾವಿ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಆದರೆ ಠಾಣೆ ಮುಂಭಾಗದಲ್ಲಿಯೂ ಪ್ರತಿಭಟನೆ ಮುಂದುವರೆದಿದ್ದು, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಸ್ಪಿಗೆ ಹೇಳಿದಿಕ್ಕಾರ, ಮರ್ಯಾದೆ ಬಿಟ್ಟ ಪೊಲೀಸ್ ಅಶ್ವತ್ಥನಿಗೆ ಹೇಳಿದಿಕ್ಕಾರ. ಇನ್ನು ಜನರಿಗೆ ಹಕ್ಕುಪತ್ರ, ಮನೆ ಕಟ್ಟಿಕೊಡುವ ಕೆಲಸ ಮಾಡದೆ ಯಾವ ಪುರುಷಾರ್ಥಕ್ಕೆ ಸಾಧನಾ ಸಮಾವೇಶ ಮಾಡ್ತಿದ್ದೀರಾ ಎಂದು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇನ್ನು ಈ ಘಟನೆ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.